ಭ್ರಷ್ಟ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡುತ್ತಿದ್ದು ರೈತ ವಿರೋಧಿ ಸರ್ಕಾರ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ. ಲಿಂಗನಮಕ್ಕಿ ಜಲಾಶಯ ನಿರ್ಮಾಣದಲ್ಲಿ ಮನೆ ಭೂಮಿ ಕಳೆದುಕೊಂಡ ರೈತರಿಗೆ ನೋಟಿಸ್ ನೀಡಲಾಗುತ್ತಿದೆ. ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸಬಾರದೆಂದು ಹೇಳಿದ್ರು. ರಾಜ್ಯದಲ್ಲಿ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡಿದೆ ಎಂದು ಮಾತನಾಡಿದ್ರು. ಮಾಡಿ ಎಲ್ಲರೂ ಸಹಕರಿಸಬೇಕಾಗಿ ನಿಂತ್ಕೊಳ್ತಾ ಇದ್ದೇನೆ. ದಯಮಾಡಿ ಡಿಸಿ ಕಚೇರಿ ಮೆಟ್ಲು ಮೇಲೆ ಕಡೆ ಬರಬೇಕು, ಟ್ರ್ಯಾಕ್ಟರ್ ಈ ಕಡೆ ತಿರ್ಸ್ಬೇಕು. ಬಲೋ ಭಾರತ್ ಮಾತಾ ಕೆ, ಬಲೋ ಭಾರತ್ ಮಾತಾ ಕೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಯೂರಿಯಾ ಗೊಬ್ಬರವನ್ನು ತಿನ್ನಬೇಕು. ಯಾರು ಸ್ವಾಗತ ಮಾಡೋದು ಕೊಟ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ಎಚ್ಚರಿಸಬೇಕು ಅಂತ ಹೇಳಿ ರಾಜ್ಯ ಬಿಜೆಪಿ ಮಾಡಿ ಕಂದಾಯ ಅಧಿಕಾರಿಗಳೇ ಅವರೇ ಮಾಡಿದಂತ ಆದೇಶ ಅವರೇ ಮತ್ತೆ ಮರುಪ್ರಶ್ನೆಯನ್ನ ಮಾಡಿ ಆ ಒಂದು ಹಕ್ಕುಪತ್ರವನ್ನ ತೆಗೆದುಹಾಕುವಂತ ಪ್ರಯತ್ನಗಳಿರ್ಬೋದು. ಕೋಟಿ ಓಡೋಂಥ ಒಂದು ಅನಿವಾರ್ಯತೆಯನ್ನು ರೈತರಿಗೆ ತರ್ತಾ ಇದ್ದಾರೆ. ಈಗಾಗಲೇ ಸುಮಾರು 8-10 ಕಡೆಗೆ ನಮ್ಮ ರೈತರು ಬೆಳೆದಂಥ 2-3 ವರ್ಷದ ಅಡಿಕೆ ತೋಟಗಳನ್ನು ಕಡಿಯುವಂಥ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಈ ರೀತಿ ಕಂದಾಯ ಇಲಾಖೆಯು ಅರಣ್ಯ ಇಲಾಖೆಯು ಒಂದೊಂದಕ್ಕೊಂದು ತಾಳೆ ಇಲ್ಲದಂತೆ ರೈತರನ್ನು ಬಲಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇನ್ನು ಒಬ್ಬ ರೈತನಿಗೆ ಈ ರೀತಿಯಂಥ ಕಿರುಕುಳ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರ ನೇತೃತ್ವದಲ್ಲಿ ನಾವು ಮುತ್ತಿಗೆಯನ್ನು ಹಾಕಬೇಕಾಗತ್ತೆ. ರೈತರ ರಕ್ಷಣೆ ಕೊಡಬೇಕು. ಇದೇ ವಿರೋಧ ಪಕ್ಷದಲ್ಲಿದ್ದಾಗ ಸಾಕಷ್ಟು ಭಾಷಣವನ್ನು ಮಾಡಿದ್ದೀರಿ, ಆದರೆ ಇವತ್ತು ಆಡಳಿತದಲ್ಲಿದ್ದೀರಿ, ರೈತರ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಿ. ಯಾರೋ ಒಬ್ಬ ವ್ಯಕ್ತಿ ಅಫಿಡವಿಟ್ ಹಾಕಿದ್ದಾನೆ, ರೈತ ಅಧಿಕಾರಿಗಳನ್ನು ಪಾರ್ಟಿ ಮಾಡಿದ್ದಾನೆ ಅಂತ ಹೇಳಿ ಇವರು ತಮ್ಮ ಬೀಸೋದೊಣೆಯನ್ನು ತಪ್ಪಿಸ್ಕೊಳ್ಳೋಂಥ ಪ್ರಯತ್ನವನ್ನು ಬಿಟ್ಟು ಕೋರ್ಟಲ್ಲಿ ಹೋಗಿ ರೈತರ ಪರವಾಗಿ ವಾದವನ್ನು ಮಾಡಬೇಕಾಗಿತ್ತು. ಇವರು ಕೋರ್ಟಲ್ಲಿ ಹೋಗಿ ಆ ರೈತರು ಏನು ಸಾಗುವಳಿ ಬಂದಿದ್ದಾರೆ, ಅವ್ರ ಜೀವನ ಪಟ್ಟೆಪಡಿಗೋಸ್ಕರ ಮಾಡ್ಕೊಂಡ್ಬಂದಿರೋದು. ಹಾಗೆ ರೈತರ ಪರವಾಗಿ ನಿಲ್ವನ್ನ ತೆಗೆದುಕೊಂಡು ಕೋರ್ಟಲ್ಲಿ ವಾದ ಮಾಡಬೇಕೇ ಹೊರತು ಈ ರೀತಿ ರೈತರ ವಿರುದ್ಧ ಈ ರೀತಿ ಅಂತ ಏನು ವಿರುದ್ಧ ನಡ್ಕೊತಾ ಇದ್ದೀರಿ, ತಪ್ಪಿದು. ಇದ್ರ ಪ್ರತಿಫಲನೆ ಇವತ್ತು ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ದೀವಿ ಮತ್ತು ಈ ಸಂದರ್ಭ ನಾವು ಖಂಡಿಸ್ತಾ ಇದ್ದೀವಿ ಸರ್. ಈಗಾಗಲೇ ಕ್ಲಾರಿಟಿ ಆಗಿದೆಯಲ್ಲ ಸರ್, ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟಗಳು ನಡೆದಿದೆ. ಮೊನ್ನೆ ನಮ್ಮೆಲ್ಲ ಸಂಸತ್ ಸದಸ್ಯರು ಹೋಗಿ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ, ಸ್ಪಷ್ಟವನ್ನು ಕೊಟ್ಟಿದ್ದಾರೆ ನಮ್ಮ ಕೇಂದ್ರದ ರಸಗೊಬ್ಬರ ಸಂಬಂಧಪಟ್ಟಂಥ ಸಚಿವರು. ಮತ್ತು 1.5 ಲಕ್ಷ ಮೆಟ್ರಿಕ್ ಟನ್, ಆಲ್ರೆಡಿ 2 ಲಕ್ಷ ಚಿಲ್ಲರೆ ಮೆಟ್ರಿಕ್ ಟನ್ ಬಂದಾಗಿದೆ, 8 ಲಕ್ಷ ಚಿಲ್ಲರೆ ಮೆಟ್ರಿಕ್ ಟನ್ ಬಂದಾಗಿದೆ. ಮತ್ತು ಇನ್ನೂ 1 ಲಕ್ಷ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲೋ ಒಂದು ಕಡೆಗೆ ಈ ಒಂದು ಏಜೆನ್ಸಿಗಳು ಇವರ ಅಧಿಕಾರಿ ಒಂದು ಮಟ್ಟದ ಕೆಳಗೆ ಎಲ್ಲ ಕೂಡ ಮಿಸ್ಯೂಸ್ ಆಗ್ತಾ ಇದೆ. ರಸಗೊಬ್ಬರವನ್ನು ದುರುಪಯೋಗಪಡಿಸ್ಕೊತಾ ಇದ್ದಾರೆ. ಎಲ್ಲೊಂದು ಕಳ್ಳ ದಾರಿಯೆಲ್ಲ ಮಾರಾಟ ಆಗ್ತಿದೆ ಅಂತ ಅನಿಸ್ತಾ ಇದೆ. ಹಾಗೆ ಸರಿಯಾದ ರೀತಿ ಸ್ಪಂದನೆ ಮಾಡಬೇಕು ಅಂತ ಒತ್ತಾಯನ ಮಾಡ್ತಾರೆ, ಕೆಲಸ ಮಾಡ್ತಿದ್ದಾರೆ. ಟ್ರಂಪ್ ಅವರು ನಮ್ಮ ಆರ್ಥಿಕ ನೀತಿಯನ್ನು ಪ್ರಶ್ನೆ ಮಾಡುವಂಥ ಪ್ರಯತ್ನವನ್ನು ಇಂಡೈರೆಕ್ಟ್ಲಿ ನಮಗೆ ತೊಂದರೆ ಮಾಡಲಿಕ್ಕೆ ಏನು ಬೇಕು, ಅದು ಎಸ್ಪೆಷಲಿ ಮೊನ್ನೆ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟಲ್ಲಿ ಉತ್ತರವನ್ನು ಕೊಟ್ಟರು. ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿರಾಮ ಕೊಡುವಂಥ ವಿಚಾರದಲ್ಲಿ ಅಮೆರಿಕದ ಅಧ್ಯಕ್ಷರು ತಲೆ ಹಾಕಿಲ್ಲ, ಅದು ನಮಗೆ ಸಂಬಂಧನೂ ಇಲ್ಲ ಅಂತ ಸ್ಪಷ್ಟತೆ ಕೊಟ್ಟಾದ ಮೇಲೆ ಈ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಅಮೆರಿಕದ ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಒಂದು ಸದೃಢವಾಗಿ ಸ್ವತಂತ್ರವಾಗಿ ಬೆಳೆದಿರುವಂಥ ಭಾರತ ದೇಶಕ್ಕೆ ಒಂದು ಆರ್ಥಿಕವಾಗಿ ತೊಂದರೆ ಕೊಡಬೇಕು ಅಂತಲೇ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೇಳಿಕೆ ಪಾಕಿಸ್ತಾನದಿಂದ ನೀವು ಆಯಿಲ್ ಬರುವಂಥ ದಿನದಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ನಾನು ಪಾಕಿಸ್ತಾನಕ್ಕೆ ಆಯಿಲನ್ನು ಸಪ್ಲೈ ಮಾಡ್ತೀನಿ ಅಂತಲೂ ಕೂಡ ಹೇಳಿದೆ. ಅಂದರೆ ಈ ರೀತಿ ಎಲ್ಲೋ ಒಂದು ಕಡೆಗೆ ನಮ್ಮ ದೇಶದ ಬೆಳವಣಿಗೆಗೆ
ಅಡ್ಡಿ ಆಗುವಂಥ ಒಂದು ವಿಶ್ವ ಮಟ್ಟದ ಒಂದು ಪ್ರಯತ್ನ ಅದು ಅಮೆರಿಕದ ಅಧ್ಯಕ್ಷರಿಂದ ಆಗ್ತಾ ಇದೆ. ನಮ್ಮ ದೌರ್ಭಾಗ್ಯ ಅಂಥ ವಿಚಾರದಲ್ಲೂ ಕೂಡ ಒಬ್ಬ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಅದಕ್ಕೂ ಕೂಡ ಕೈ ಜೋಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಅದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವ್ರ ಪಕ್ಷದಲ್ಲಿ ಸಾಕಷ್ಟು ವಿರೋಧ ಕೂಡ ಕಾಂಗ್ರೆಸ್ನಲ್ಲೇ